ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ, ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರೋ ಮನೇಲೇ ಇರೋ ಕರ್ಡ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ನ ಸ್ಕಿಪ್ ಮಾಡದೆ ನೋಡಿ. ಹೆಲ್ದಿ ರೆಸಿಪೀಸ್ ನಿಮಗೆ ಸಿಗಬೇಕು ಅಂತಂದರೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನಿವಾಗ ಮನೇಲೇ ಪ್ರಿಪೇರ್ ಮಾಡಿರೋ ಹೋಮ್ ಮೇಡ್ ಕರ್ಡ್ ಫ್ರೆಶ್ ಆಗಿದೆ, ಸಿಹಿ ಮೊಸರಿದು 1 ಬೌಲ್ ಅಷ್ಟು ತೊಗೊಂಡಿದ್ದೀನಿ. ಫಸ್ಟು ನಾನು ಅದನ್ನು ಮೊಸರು ಆದಮೇಲೆ ಒಂದು ಜಾಡಿನಲ್ಲಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ತೆಗೆದಿಟ್ಕೊಂಡು ಗಟ್ಟಿ ಇರೋ ಮೊಸರಷ್ಟೇ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ಇವಾಗ. ಅದಾದಮೇಲೆ ಸ್ವೀಟ್ಗೆ ಹನಿ ಆದರೂ ಹಾಕೋಬೋದು, ಇಲ್ಲ ಬೆಲ್ಲದ ಪಾಕನಾದರೂ ಹಾಕೋಬೋದು. ನಾನು ಬೆಲ್ಲದ ಪಾಕ ಹಾಕೋತಾ ಇದ್ದೀನಿ 2-3 ಟೀ ಸ್ಪೂನಷ್ಟು. ನಿಮಗಿನ್ನೂ ಸ್ವೀಟ್ ಬೇಕು ಅಂತ ಅನ್ಸಿದ್ರೆ ನೀವು ಹಾಕೋಬೋದು. ಬೆಲ್ಲದ ಪಾಕ ಹಾಕೊಂಡಾಗಿದೆ ಇವಾಗ. ಅದಾದಮೇಲೆ ನಾವು ಮಜ್ಜಿಗೆ ಹೇಗೆ ಕಡಿತೀವಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ವಿಸ್ಕ್ ಮಾಡ್ಕೊಳ್ಳೋಣ. ಮೊಸರಲ್ಲಿ ಸ್ವಲ್ಪ ಗಂಟು ಇರೋ ಚಾನ್ಸಸ್ ಇರುತ್ತೆ. ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಈವನ್ ಆಗಿ ಆಗುತ್ತೆ. ಕ್ರೀಮ್ ಫ್ರೆಶ್ ವಿಪ್ಪಿಂಗ್ ಕ್ರೀಮ್ ಹೇಗೆ ಟೇಸ್ಟ್ ಬರುತ್ತೋ ಅದೇ ಥರ ಥಿಕ್ ಕನ್ಸಿಸ್ಟೆನ್ಸಿ, ಅದೇ ಟೇಸ್ಟ್. ಅದಕ್ಕೆ ಬೇಕಾಗಿರೋ ಫ್ರೂಟ್ಸ್ನ ಇಲ್ಲಿ ನಾನು ಮುಂಚೆನೇ ಸಣ್ಣದಾಗಿ ಹೆಚ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಎಳೆ ತೆಂಗಿನಕಾಯಿ, ಎಳ್ನೀರೆಲ್ಲ ತೆಗೆದ್ಬಿಟ್ಟು ತೆಂಗಿನಕಾಯಿ ತೊಗೊಂಡಿರೋದು, ಪೊಮೊಗ್ರಾನೇಟ್ ಸೀಡ್ಸ್, ದಾಳಿಂಬೆ, ಕಿವಿ, ಬನಾನಾ, ಆ್ಯಪಲ್, ಆರೆಂಜ್ ತಗೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಬೇರೆ ಫ್ರೂಟ್ಸ್ ಅವೈಲೇಬಲ್ ಇತ್ತು ಅಂತಂದರೆ ನೀವು ಹಾಕೋಬೋದು. ಮೊದಲಿಗೆ ನಾನು ಹೇಗೆ ಲೇಯರ್ ಮಾಡ್ಬೋದು, ಲೇಯರಿಂಗ್ ಹೇಗೆ ಮಾಡಿಕೊಂಡು ಸರ್ವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನಾನಾ ಹಾಕ್ಕೊಂಡಿದ್ದೀನಿ, ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ ಲೋಟದಕ್ಕೆ. ಅದಾದಮೇಲೆ ದಾಳಿಂಬೆ ಬೀಜ ಹಾಕ್ಕೊಳ್ಳೋಣ. ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಲೇಯರಿಂಗ್ ಮಾಡ್ಕೋಬೋದು. ಕಿವಿ ಹಾಕೋಬೋದು, ಆರೆಂಜ್ ಹಾಕೋಬೋದು. ಎಲ್ಲ ಫ್ರೂಟ್ಸು ಫ್ರೆಶ್ ಆಗಿರೋದ್ರಿಂದ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದು ಟೈಮ್ ಟ್ರೈ ಮಾಡಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಆಫ್ಟರ್ನೂನ್ ಊಟ ಆದಮೇಲಾದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ಪೋಸ್ಟ್ ಬ್ರೇಕ್ಫಾಸ್ಟ್ ಸ್ನ್ಯಾಕ್ ಆದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಕ್ಳಿಗೆ ಮಾಡಿಕೊಟ್ಟು ನೋಡಿ, ಅವರು ಫ್ರೂಟ್ಸ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಪಲ್ ಹಾಕಿದ್ದೀನಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಸೇಮ್ ನಾವು ಗಡ್ಬಡ್ ಐಸ್ ಕ್ರೀಮ್ ತಿಂದರೆ ಹೇಗೆ ಫ್ರೂಟ್ಸ್ ಎಲ್ಲ ಬಾಯಲ್ಲಿ ತುಂಬಿಕೊಂಡು ಟೇಸ್ಟಿಯಾಗಿರುತ್ತೋ ಅದೇ ಥರನೇ ಇರುತ್ತೆ. ಏನಪ್ಪ ಟಿಪ್ ಅಂತಂದರೆ ಇದನ್ನು ಮಾಡಿದ ತಕ್ಷಣವೇ ತಿನ್ನಬೇಕು. ಕಿವಿಯಲ್ಲಿ ಹುಳಿ ಇರುತ್ತೆ, ಆರೆಂಜಲ್ಲೂ ಸ್ವಲ್ಪ ವಿಟಮಿನ್ ಸಿ, ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಹುಳಿ ಎಲ್ಲ ಬಿಟ್ಕೊಂಡು ಟೇಸ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಾಡಿದ ತಕ್ಷಣವೇ ತಿಂದರೆ ಒಳ್ಳೆಯದು. ಇಲ್ಲ ನಾನು ಲೇಟಾಗಿ ತಿಂತೀನಿ ಅಂತಂದರೆ ನೀವು ಈ ಥರ ಲೇಯರಿಂಗ್ ಮಾಡ್ಕೊಳ್ಳೋದನ್ನ ಇನ್ನೇನು ತಿನ್ನಬೇಕು ಅನ್ನೋ ಟೈಮಲ್ಲಿ ಮಾಡ್ಕೋಬೋದು. ಮುಂಚೆನೇ ಹೆಚ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡು ಆಮೇಲೆ ಈ ಥರ ಲೇಯರ್ ಮಾಡ್ಕೊಂಡು ತಿನ್ನಿ. ಟೇಸ್ಟು ಚೆನ್ನಾಗಿರುತ್ತೆ, ಏನೂ ಹಾಳಾಗೋದಿಲ್ಲ, ಹುಳಿನೂ ಅಂತ ಅನಿಸೋದಿಲ್ಲ. ದಾಳಿಂಬೆ ಹಾಕಿದಾದ್ಮೇಲೆ ಕೊನೆಯಲ್ಲಿ ನಾನು ಎಳೆಗಾಯಿ ಅಂತ ಹೇಳಿದ್ನಲ್ಲ, ಟೆಂಡರ್ ಕೊಕೊನಟ್, ಅದನ್ನು ಹಾಕ್ಬಿಟ್ಟು ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮೊಸರು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸ್ವೀಟ್ ಮಾಡಿರೋ ಮೊಸರು, ಸ್ವೀಟ್ ಆ್ಯಂಡ್ ಕರ್ಡ್, ಅದನ್ನು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಇದೇ ಥರ ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು. ನಿಮಗೆ ಯಾವ ಥರ ಲೇಯರಿಂಗ್ ಬೇಕಾದರೂ ಮಾಡ್ಕೋಬೋದು. ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಇಟ್ ಈಸ್ ಸೂಪರ್ ಹೆಲ್ದಿ, ಡಿಲಿಷಿಯಸ್. ಈಗ ಇನ್ನೊಂದು ಲೇಯರಿಂಗ್ ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಫ್ರೆಶ್ ಕರ್ಡ್ ಹಾಕೋತಾ ಇದ್ದೀನಿ. ಹಾಕೊಂಡಾದಮೇಲೆ ಆ್ಯಪಲ್ ಹಾಕ್ಕೊಂಡಿದ್ದೀನಿ,
ಆ್ಯಪಲ್ ಹಾಕ್ಕೊಂಡು ಮತ್ತು ಸ್ವಲ್ಪ ಕರ್ಡ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಕಿವಿ ಫ್ರೂಟ್ ತುಂಬ ಕಲರ್ಫುಲ್ ಆಗಿರುತ್ತೆ. ಗ್ರೀನ್, ಆರೆಂಜ್, ಪಿಂಕ್, ಯೆಲ್ಲೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ಬನಾನಾ ಹಾಕೋತಾ ಇದ್ದೀನಿ. ಆರೆಂಜಲ್ಲಿ ಬೀಜನ ತೆಗೆಯೋದಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿಬಿಟ್ಟು ಬೀಜ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಹಾಕ್ತಾ ಇರೋದು. ಇವಾಗ ಮತ್ತೆ ಕ್ರೀಮ್, ಕರ್ಡ್, ಅದಾದಮೇಲೆ ದಾಳಿಂಬೆ ಬೀಜ, ಮತ್ತು ಸ್ವಲ್ಪ ಫ್ರೆಶ್ ಕ್ರೀಮ್, ಸ್ವಲ್ಪ ಡ್ರೈ ಫ್ರೂಟ್ಸ್. ನೋಡಿ ಈ ಥರ ನಾನು 4 ಸರ್ವಿಂಗ್ ಕಪ್ಸಿಗೆ ಹಾಕಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಯಾರಾದರೂ ಗೆಸ್ಟ್ ಬರ್ತಾರೆ, ಇಲ್ಲ ಪಾರ್ಟೀಸ್ ಅರೇಂಜ್ ಮಾಡಿದ್ದೀವಿ ಮನೆಯಲ್ಲಿ ಅಂತಂದರೆ ಇದನ್ನು ಕೂಡ ಒಂದು ಟ್ರೈ ಮಾಡ್ಬೋದು. ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಲ್ದಿ ರೆಸಿಪೀಸ್ಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅಪ್ಡೇಟ್ಸ್